ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಕಿಚನ್. ಇವತ್ತು ತುಂಬಾ ಸುಲಭವಾಗಿ ಹುಳ್ಳಿಕಾಳು ಬಸ್ಸಾರು ಮಾಡೋದು ಹೇಗಂತ ನೋಡೋಣ. ಇದಂತೂ ನನ್ನ ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ರೆಸಿಪಿ. ಈ ರೆಸಿಪಿನ ನಾನು ನನ್ನ ಅಜ್ಜಿನ ನೋಡಿ ಕಲಿತಿದ್ದು. ಸರಿ ಅವನಿಗೆ ಹೇಗೆ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಹೇಗೆ ಮಾಡೋದು ನೋಡೋಣ. ಈಗ ನಾನು ಇಲ್ಲಿ ಒಂದು ಕುಕ್ಕರ್ಗೆ ಇಷ್ಟು ಹುಳ್ಳಿಕಾಳನ್ನ ಹುರ್ಕೊತಾ ಇದ್ದೀನಿ. ನಾನು ಯಾವ ರೀತಿ ತೊಳೆದಿಲ್ಲ, ಫಸ್ಟು ಹುರ್ಕೊಬೇಕಾಗುತ್ತೆ ನೀವು ಹುಳ್ಳಿಕಾಳನ್ನ. ಈಗ ನೋಡಿ, ಈ ಥರ ಸ್ವಲ್ಪ ಅದು ಡೀಪ್ ಫ್ರೈ ಮಾಡಬೇಡಿ, ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ ಅಷ್ಟೇ. ಈಗ ನೋಡಿ, ನಾನು ಹುರ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಆದಮೇಲೆ ನೀವು ಸಾಂಬಾರಿಗೆ ಏನೇನು ಸೊಪ್ಪು ಹಾಕ್ತಿರ್ತೀರಲ್ವ ಅದನ್ನು ಹಾಕ್ಕೋಬೋದು, ಅಥವಾ ನೀವು ಸೊಪ್ಪನ್ನ ಸ್ಕಿಪ್ ಕೂಡ ಮಾಡ್ಕೋಬೋದು, ಬರೀ ಹುಳ್ಳಿಕಾಳು ಹಾಕಿ ಕೂಡ ಮಾಡ್ಕೋಬೋದು. ಈಗ ನೋಡಿ, ನಾನು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಈ ಸೊಪ್ಪನ್ನ ಹಾಕಿದ್ಮೇಲೆ ಸ್ವಲ್ಪ ಸುಂಡೆಕಾಳಿತ್ತು, ಆ ಕಾಳು ಕೂಡ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ನಂತರ ಇದಕ್ಕೆ ನಿಮ್ಗೆ ಎಷ್ಟು ನೀರು ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಅದು ಫ್ರೈ ಮಾಡಿರೋದಕ್ಕೆ ಆ ಥರ ಹೊಗೆ ಬರ್ತಿದೆ. ಇನ್ನು ಒಂದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಈಗ ಅದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಉಪ್ಪು ಹಾಕ್ಕೋಬೇಕಾಗುತ್ತೆ. ನೀವು ನೆಕ್ಸ್ಟು ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ, ಅದು ಹುಳ್ಳಿಕಾಳು ಬೇಯಬೇಕಲ್ವ, ಏನಿಲ್ಲ ಅಂದರೂ 4 to 5 ವಿಷಿಲ್ನ ಹೊಡಿಸಿ. 4 to 5 ವಿಷಿಲ್ ಹೊಡಿಸಿದ್ರೆ ಅದು ಫುಲ್ಲು ಸಾಫ್ಟಾಗಿ ಬೇಯುತ್ತೆ, ಅದು ನಿಮಗೆ ಕರೆಕ್ಟಾಗಿ ಬೆಂದಿರುತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಈಗ ಇನ್ನೊಂದು ಕಡೆ ಮಸಾಲೆ ರುಬ್ಬೋದಕ್ಕೆ, ಈಗ ಇಲ್ಲಿ ನಾನೊಂದು ಬಾಣಲಿಗೆ ಎಷ್ಟು ಎಣ್ಣೆ ಬೇಕು ಫ್ರೈ ಮಾಡೋದಕ್ಕೆ, ಅಂದರೆ ಮಸಾಲೆ ಫ್ರೈ ಮಾಡೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಒಂದು 4 ರಿಂದ 5 ಎಸಳು ಬೆಳ್ಳುಳ್ಳಿ, ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದ್ರೇ ಬಸ್ಸಾರಿಗೆ ಚೆನ್ನಾಗಿರುತ್ತೆ, ಅಂದರೆ ಎಲ್ಲನೂ ಅಂದರೆ ಎಣ್ಣೆಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಸಿದಾಗಿ ಹಾಕೋದಕ್ಕಿಂತ. ಈಗ ಒಂದು ಅರ್ಧ ಟೊಮೆಟೊನ ಕೂಡ ನಾನು ಹಂಗೇನೆ ಮಾಡಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡೋಣ. ಹಿಂಗೆ ನೋಡ್ಬೋದು ನೀವು, ಟೊಮೆಟೊ ಸಾಫ್ಟ್ ಆಗಿದೆ. ಈಗ ನಂತರ ಅದಕ್ಕೆ ಜೀರಿಗೆ ಅಂತೂ ಹೆಲ್ತಿಗೆ ತುಂಬಾ ಒಳ್ಳೆಯದು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ಕಾಳು ಮೆಣಸು ಹಾಕಿ, ಜೀರಿಗೆ ಮತ್ತು ಕಾಳು ಮೆಣಸನ್ನ ಕ್ಲೀನಾಗಿ ಟೊಮೆಟೊ ಈರುಳ್ಳಿ ಜೊತೆ ಫ್ರೈ ಮಾಡಿ. ನಂತರ ಈ ಕಡೆ ಸೊಪ್ಪು ಕಾಳನ್ನ ನಾವು ಬೇಯೋಕೆ ಇಟ್ಕೊಂಡಿದ್ವಿ ಅಲ್ವಾ, ಈ ಸೊಪ್ಪು ಕಾಳು ಕೂಡ ಬೆಂದಿದೆ, ತುಂಬ ಸಾಫ್ಟಾಗಿ ಬೆಂದಿರುತ್ತೆ. ನೀವು 5 ವಿಷಿಲ್ ಹೊಡಿಸಿದ್ರೆ ಸಾಕು. ನಿಮ್ಗೆ ನೋಡಿದ್ರೇ ಗೊತ್ತಾಗ್ತಿದೆ ಅನ್ಕೋತೀನಿ. ಈಗ ಒಂದು ಬಟ್ಲಿಗೆ ಸ್ವಲ್ಪ ಸೊಪ್ಪು ಕಾಳನ್ನ ಎತ್ತು ಮಡಿಕೊಂಡಿದ್ದೀನಿ. ನೋಡ್ಬೋದು, ಈ ಸೊಪ್ಪು ಕಾಳನ್ನ ನಾವೇನು ಮಸಾಲೆ ರುಬ್ಬೋದು ಮಾಡ್ತಿದ್ವಲ್ಲ ಅದಕ್ಕೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಸೊಪ್ಪು ಕಾಳು ಎಂತಕ್ಕೆ ಹಾಕೋದಂದರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಟೇಸ್ಟ್ ಕೂಡ ಬರುತ್ತೆ ಅಂತ. ಹಿಂಗೆ ಅದನ್ನು ಹಾಕಿ ಕ್ಲೀನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಒಂದು ಜಾರಿಗೆ ನಾನು ಸ್ವಲ್ಪ ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ, ಒಂದು ಸ್ವಲ್ಪ ಜಾರಲ್ಲಿ ಬಿಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಬಟ್ಲಲ್ಲಿ ತೊಗೊಂಡಿದ್ದೀನಿ. ಬಟ್ಲಲ್ಲಿ ಸೈಡಿಗೆ ಇಡೋಣ, ಅದನ್ನು ಯಾಕಂತ ಲಾಸ್ಟಲ್ಲಿ ಹೇಳ್ತೀನಿ. ಈಗ ಏನು ನಾವು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಈ ಜಾರಿಗೆ ಸೇರಿಸೋಣ. ನೋಡಿ, ಈಗ ನಾನು ಫುಲ್ಲು ಮಸಾಲೆನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು 1.5 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ, ಅಂದರೆ ಬೇಳೆ ಸಾರಿಗೆಲ್ಲ ಹಾಕ್ತಾರೆ ಅಲ್ವಾ ಅದು. ಈಗ ಅದನ್ನು ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಕ್ಲೋಸ್ ಮಾಡಿಕೊಂಡು ರುಬ್ಕೊಳ್ಳಿ. ಈಗ ಅದೇ ಕಡೆ ನಾವು ಸೊಪ್ಪು ಕಾಳನ್ನ ಏನು ಬೇಯಿಸಿದ್ವಲ್ವ, ನೀರನ್ನ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ ಸೊಪ್ಪು ಕಾಳು ನೀರಿಗೆ ನಾವೇನು ಮಸಾಲೆ ರುಬ್ಬಿದ್ವಲ್ವ ಅದನ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ಇಷ್ಟು ಮಿಕ್ಸ್ ಆದ್ರೇ ಸಾಕು. ಈಗ ಇದಕ್ಕೆ ಒಂದು ಬಾಣಲಿಗೆ ಸೈಡಲ್ಲಿ ಎಷ್ಟು ಎಣ್ಣೆ ಬೇಕು, ಅಂದರೆ ಸಾಂಬಾರು ಒಗ್ಗರಣೆಗೆ ಎಷ್ಟು ಎಣ್ಣೆ ಬೇಕು, ಇಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಇದೇ ಎಣ್ಣೆಗೆ ಇವಾಗ ಸ್ವಲ್ಪ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಬಸ್ಸಾರಿಗೆ ಸಾಸಿವೆ ಇದೆ ಚೆನ್ನಾಗಿರುತ್ತೆ. ನಂತರ 2 ಕಡ್ಡಿ ಕರಿಬೇವನ್ನ ನಾನು ಹಾಕೋತಾ ಇದ್ದೀನಿ. ಕರಿಬೇವನ್ನ ಹಾಕ್ಕೊಂಡು ಈಗ ನಾವೇನು ಸಾಂಬಾರು ಕುದೀತಿರುತ್ತೆ ಅಲ್ವಾ, ಅದರಲ್ಲಿ ಒಂದು ಸೌಟ್ ಸಾಂಬಾರನ್ನ ತಂದು ಇದಕ್ಕೆ ಬಾಣಲಿಗೆ ನಾವು ಫ್ರೈ ಏನು ಒಗ್ಗರಣೆ ಹಾಕಿದ್ವಲ್ವ ಅದಕ್ಕೆ ಹಾಕೊತಾ ಇದ್ದೀನಿ. ಇನ್ನೊಂದು ಸೌಟನ್ನ ಹಾಕ್ಕೊಂಡೆ. ಈಗ ನೋಡಿ ನಮ್ಮ ಸಾಂಬಾರು ಕುದೀತಾ ಇದೆ ಇಲ್ಲಿ. ಈಗ ಸಾಂಬಾರು ಕುದೀತಿರೋದಕ್ಕೆ ನಾವೇನು ಆವಾಗಲೇ ಫ್ರೈ ಮಾಡಿದ್ವಿ ಅದನ್ನು, ಅಂದರೆ ಒಗ್ಗರಣೆ ಮಾಡಿದ್ವಿ ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ, ಅಂದರೆ ಎಲ್ಲ ಒಗ್ಗರಣೆ ಅಂದರೆ ಕ್ಲೀನಾಗಿ ಮಿಕ್ಸ್ ಆಗಬೇಕದು. ನೋಡಿ ಯಾವ ಥರ ಇದೆ. ನಿಮಗೇನಾದರೂ ನೀರು ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಹಾಕೋಬೋದು, ಇಲ್ಲ ಕಮ್ಮಿ ಬೇಕು ಅಂದರೆ ನೀವು ಸಾಂಬಾರು ನೀರನ್ನೇ ಸ್ವಲ್ಪ ಕಮ್ಮಿ ಮಾಡ್ಕೊಬೋದು. ಈಗ ಇನ್ನೊಂದು ಕಡೆ ಕುಕ್ಕರ್ಗೆ ಸಾಂಬಾರು ಕಾಳು ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ನಾವು ಕಾಳು ಯಾವುದ್ರಲ್ಲಿ ಬೇಯಿಸಿದ್ವಿ ಅಲ್ವಾ, ನಾನು ಅದನ್ನೇ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಎಷ್ಟು ಎಣ್ಣೆ ಬೇಕೋ ನೋಡ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ನಂತರ ಸಾಸಿವೆ ಹಾಕ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ಮೇಲೆ 1 ಕಡ್ಡಿಯಷ್ಟು ಕರಿಬೇವು ಹಾಕಿದ್ಮೇಲೆ ಅದು ಒಣಗಿರೋ ಮೆಣಸಿನ್ಕಾಯಿನ ನಾನು 2 ಮುರಿದು ಹಾಕ್ಕೊಂಡಿದ್ದೀನಿ. ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ, ಹಸಿ ತಿನ್ನೋಕ್ಕಾಗಲ್ಲ ಅಲ್ವಾ. ಈಗ ಈರುಳ್ಳಿನೂ ಕೂಡ ಸ್ವಲ್ಪ ಲೈಟಾಗಿ ಫ್ರೈ ಆಗಿದೆ. ಈಗ ನಾವು ಕಾಳನ್ನ ಏನು ಎತ್ತಿಟ್ಕೊಂಡಿದ್ವಿ ಅಲ್ವಾ, ಕಾಳನ್ನ ಹಾಕೋಣ. ಈಗ ಕಾಳನ್ನ ಹಾಕ್ಕೊಂಡು ಈರುಳ್ಳಿ ಜೊತೆ ಎಲ್ಲ ಕ್ಲೀನಾಗಿ ಅದು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡೋಣ. ಈಗ ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಕಾಳು. ಈಗ ಅದಕ್ಕೆ ನಾವು ಅವಾಗಲೇ ಒಂದು ಬಟ್ಲಲ್ಲಿ ಕಾಯಿ ಎತ್ತಿಟ್ಕೊಂಡಿದ್ವಿ ಅಲ್ವಾ, ಕಾಯಿನ ಕೂಡ ಈಗ ಹಾಕ್ಕೊಂಡು ಕಾಳು ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಇದಾದ ಮೇಲೆ ಕಾಯಿನ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ಈಗ ಇದಕ್ಕೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ಸೌಂಡ್ ಬಂದಿರೋ ದಯವಿಟ್ಟು ಕ್ಷಮಿಸಿ, ಅದಕ್ಕೋಸ್ಕರ ನನಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೆ. ಇದರಲ್ಲಿ ಏನಾದರೂ ತಪ್ಪಾಗಿದೆ ದಯವಿಟ್ಟು ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ಎಲ್ಲನೂ ಸರಿ ಮಾಡ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.